Jai Shri Gurudev, welcome to biology online class. See, in the previous class I explained the topic test cross. That is, what is test cross? The plants from F1 or F2 crossed with homozygous recessive parent. The plants from F1 or F2 andre ಯಾವ plants ಅನ್ನು ತಗೋಬೇಕು? The plants having dominant phenotype. Plants having dominant phenotype crossed with homozygous recessive parent is called test cross. What is the significance of test cross? To know the unknown genotype of the plant having dominant phenotype, whether it was in homozygous condition or heterozygous condition. That is the significance of test cross. So nenne test cross alli example ತಗೊಂಡಿದ್ದು violet and white. See, today I am going to take an example that is tall and dwarf. ಸೊ ಜಸ್ಟ್ ಈಗ ಟಾಲ್ ಮತ್ತು ಡ್ವಾರ್ಫನ್ನ ಈಗ ನೀವು ಮಾನೋಹೈಬ್ರಿಡ್ ಕ್ರಾಸಲ್ಲಿ ಟಾಲ್ ಮತ್ತು ಡ್ವಾರ್ಫನ್ನೇ ಕಲ್ತಿರೋದು. ಸೊ ಹಾಗಾಗಿ ಟಾಲ್ ಮತ್ತು ಡ್ವಾರ್ಫನ್ನ ಎಕ್ಸಾಂಪಲಾಗಿ ತಗೊಂಡ್ರೆ ಟೆಸ್ಟ್ ಕ್ರಾಸ್ ಯಾವ ಥರ ಬರಿಬೋದು ಅಂತ ನೋಡೋಣ. ಈಗ ಟಾಲಿಗೆ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಬರುತ್ತೆ, ಸ್ಮಾಲ್ ಟಿ ಬರುತ್ತೆ. ಡ್ವಾರ್ಫ್ಗೆ ಅಂತ ಅಂದರೆ ಸ್ಮಾಲ್ ಟಿ ಒಂದೇ ಬರುತ್ತೆ. ಇದು ಪ್ರಾಬ್ಲಮ್ ಇಲ್ಲ. ಡ್ವಾರ್ಫ್ದು ಜಿನೋಟೈಪ್ ಅಂತ ಅಂದರೆ ರೆಸಿಸಿವ್ ಕ್ಯಾರೆಕ್ಟರ್ ಜಿನೋಟೈಪು, ಅದು ಹೋಮೋಸೈಗಸ್ ಕಂಡೀಷನಲ್ಲೇ ಇರುತ್ತೆ. ಬಟ್ ಆದರೆ ಡಾಮಿನೆಂಟ್ ಕ್ಯಾರೆಕ್ಟರ್ ಇದೆಯಲ್ಲ, ಅದು ಹೆಟ್ರೋಸೈಗಸ್ ಕಂಡೀಷನಲ್ಲೂ ಎಕ್ಸ್ಪ್ರೆಸ್ ಆಗುತ್ತೆ, ಹೋಮೋಸೈಗಸ್ ಕಂಡೀಷನಲ್ಲೂ ಎಕ್ಸ್ಪ್ರೆಸ್ ಆಗುತ್ತೆ. ಈ ಒಂದು ಪ್ಲಾಂಟನ್ನು ನೋಡಿ ನೀನು ಅದು ಹೋಮೋಸೈಗಸ್ ಟಾಲ ಹೆಟ್ರೋಸೈಗಸ್ ಟಾಲ ಅಂತ ಹೇಳೋಕ್ಕಾಗಲ್ಲ. ವಿ ಕ್ಯಾನಾಟ್ ಪ್ರಿಡಿಕ್ಟ್ ದ ಜಿನೋಟೈಪ್ ಆಫ್ ದಿ ಪ್ಲಾಂಟ್. ಸೊ ದಟ್ಸ್ ವೈ test cross helps in the prediction of genotype of the plant, whether it was in homozygous condition or heterozygous condition. ಅದು homozygous ಅಲ್ಲಿ ಇದೆಯಾ ಅಥವಾ heterozygous condition ಅಲ್ಲಿ ಇದೆಯಾ ಅಂತ ನಾವು ಪ್ರಿಡಿಕ್ಟ್ ಮಾಡೋದಕ್ಕೆ ಏನು ಹೆಲ್ಪ್ ಮಾಡುತ್ತೆ? ಟೆಸ್ಟ್ ಕ್ರಾಸ್ ಹೆಲ್ಪ್ ಮಾಡುತ್ತೆ. ಸೊ ಇವಾಗ ಇಲ್ಲಿ ಈ ಎರಡು ಪ್ಲಾಂಟಿಗೂ ಇರೋ ಫಿನೋಟೈಪ್ ಏನು? ಡಾಮಿನೆಂಟ್ ಫಿನೋಟೈಪ್ ಅಲ್ವಾ? ಯಾವ ಪ್ಲಾಂಟಿಗೆ ಡಾಮಿನೆಂಟ್ ಫಿನೋಟೈಪ್ ಇರುತ್ತೋ ಅದನ್ನು ಹೋಮೋಸೈಗಸ್ ರೆಸಿಸಿವ್ ಪೇರೆಂಟ್ ಜೊತೆಗೆ ಕ್ರಾಸ್ ಮಾಡೋದೇ ಟೆಸ್ಟ್ ಕ್ರಾಸ್. ಸೊ ನೆನ್ನೆ ಆಲ್ರೆಡಿ ಹೇಳಿದ್ದೀನಿ. ಸೊ ಈಗ ಕ್ರಾಸನ್ನ ಬರೆಯೋಣ. First, let us write here parents. So parents ತಗೊಳ್ತಾ ಇರೋದು ಯಾವುದು? Tall crossed with dwarf. Tall, and then write down the genotype here. Genotype. ಇಲ್ಲಿ ಕ್ಯಾಪಿಟಲ್ ಟಿ ತಗೊಳ್ತೀನಿ, ಬಟ್ ಇದು ಹೋಮೋಸೈಗಸ್ ಹೆಟ್ರೋಸೈಗಸ್ ಕಂಡೀಷನ್ ಅಲ್ಲಿ ಇದೆಯಾ ಟಾಲ್ ಅಂತ ತಿಳ್ಕೊಳ್ಳೋಕ್ಕೆ ಮಾಡ್ತಾ ಇರೋದು ಟೆಸ್ಟ್ ಕ್ರಾಸು. ಇಲ್ಲಿ ಕ್ಯಾಪಿಟಲ್ ಟಿ ತಗೊಳ್ಳೋಣ. ಇಲ್ಲಿ ಸ್ಮಾಲ್ ಟಿ ಬಾರ್ಫಿಗೆ ಸ್ಮಾಲ್ ಟಿ ಬರುತ್ತೆ. ಈಗ ಇದನ್ನ ನಾವು ಏನಂತ ಕರೆಯೋಣ? ಅನ್ನೌನ್ ಜಿನೋಟೈಪ್ ಅಂತ ಹೇಳೋಣ. ಅನ್ನೌನ್ ಜಿನೋಟೈಪ್ ಅಂತ ಹೇಳೋಣ. ನೆಕ್ಸ್ಟ್ ಈ ಕಡೆನೂ ಅಷ್ಟೇ ಪೇರೆಂಟ್ಸ್ನ ಟಾಲ್ ಡ್ವಾರ್ಫ್ ಅಂತ ತಗೊಳ್ಳೋಣ. ಇಲ್ಲಿ ಟಾಲ್ ಹೆಟ್ರೋಸೈಗಸ್ ಕಂಡೀಷನ್ ತಗೊಳ್ಳೋಣ. ಹೆಟ್ರೋಸೈಗಸ್ ಅಲ್ಲಿ ಇದ್ರೆ ರಿಸಲ್ಟ್ ಬೇರೆ ಥರ ಬರುತ್ತೆ, ಹೋಮೋಸೈಗಸ್ ಅಲ್ಲಿ ಇದ್ರೆ ಟೆಸ್ಟ್ ಕ್ರಾಸ್ ರಿಸಲ್ಟ್ ಬೇರೆ ಥರ ಬರುತ್ತೆ. ನಮ್ಗೆ ಅವಾಗ ಗೊತ್ತಾಗುತ್ತೆ ಅನ್ನೋನ್ ಜಿನೋಟೈಪ್ ಹೋಮೋಸೈಗಸ್ ಕಂಡೀಷನ್ ಅಲ್ಲಿ ಇದೆಯಾ ಹೆಟ್ರೋಸೈಗಸ್ ಕಂಡೀಷನ್ ಅಲ್ಲಿ ಇದೆಯಾ ಅಂತ. ಸೊ ಇವೆರಡರಲ್ಲಿ ಅನ್ನೋನ್ ಜಿನೋಟೈಪ್ ಯಾವುದು? ಇರ್ತಾನೆ. ಸಿ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ. ಲೆಟ್ ಅಸ್ ರೈಟ್ ಹಿಯರ್ ಅನ್ನೋನ್ ಜಿನೋಟೈಪ್. ಸೊ ಇವಾಗ ಗ್ಯಾಮೆಟ್ಸ್ ಬರಬೇಕು. ಗ್ಯಾಮೆಟ್ಸ್ ಏನು ಬರುತ್ತೆ? 2 ಅಲ್ಲಿಲ್ಸ್ ಇರುತ್ತೆ ಪೇರೆಂಟ್ಸ್ ಅಲ್ಲಿ, ಬಟ್ ಗ್ಯಾಮೆಟಿಗೆ ಹೋಗೋದು ಎಷ್ಟು ಅಲ್ಲಿಲ್ಲೋ? ಒಂದೇ ಅಲ್ಲಿಲ್ಲೋ. ದಟ್ ಈಸ್ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ. ಇಲ್ಲಿ 50% of the gamete contains capital T and the remaining 50% of the gamete contains small t. That is, there is a 50% chance of gamete containing either capital T and small t. ಕ್ಯಾಪಿಟಲ್ ಟಿ ಇರೋದಕ್ಕೆ ಅಥವಾ ಸ್ಮಾಲ್ ಟಿ ಇರೋದಕ್ಕೆ ಎಷ್ಟು ಪರ್ಸೆಂಟ್ ಚಾನ್ಸ್ ಇದೆ ಅಂತ ಹೇಳಿದೆ? 50% ಚಾನ್ಸ್ ಇದೆ ಅಂತ ಹೇಳಿ. ಸಿ ಹಿಯರ್ ಸ್ಮಾಲ್ ಟಿ. ಸೊ ರೈಟ್ ಡೌನ್ ಹಿಯರ್ ಪನ್ನೆಟ್ ಸ್ಕ್ವೇರ್. ಸಿ ಪನ್ನೆಟ್ ಸ್ಕ್ವೇರ್. ಸೊ ಇಲ್ಲಿ ಇದನ್ನು ಬರ್ಕೊಳ್ಳಿ. ಕ್ಯಾಪಿಟಲ್ ಟಿ ಗ್ಯಾಮೆಟ್ಸ್ ಇದು ಒಂದು ಪ್ಲಾಂಟಿಂಗ್ ಗ್ಯಾಮೆಟ್ ಈ ಕಡೆ ಬರ್ಕೊಳ್ಳಿ, ಇನ್ನೊಂದು ಪ್ಲಾಂಟಿಂಗ್ ಗ್ಯಾಮೆಟ್ ಈ ಕಡೆ ಬರ್ಕೊಳ್ಳಿ. ಸ್ಮಾಲ್ ಟಿ. ಇಲ್ಲಿ ಫೀಮೇಲ್ ಮತ್ತು ಮೇಲ್ ಸಿಂಬಲ್ ಬರೀರಿ, ಅಂದರೆ ಮೇಲ್ ಗ್ಯಾಮೆಟ್ಸ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್ ಅಂತ ಡಿನೋಟ್ ಮಾಡುತ್ತೆ. ಈಗ ಈ ಗ್ಯಾಮೆಟ್ ಜೊತೆ ಫ್ಯೂಸ್ ಆದರೆ ಈ ಗ್ಯಾಮೆಟ್ ಜೊತೆ ಫ್ಯೂಸ್ ಆದರೆ ಏನು ಬರುತ್ತೆ? ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಬರುತ್ತೆ. ಅಥವಾ ಈ ಗ್ಯಾಮೆಟ್ ಜೊತೆ ಫ್ಯೂಸ್ ಆದರೆ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಬರುತ್ತೆ. ಈ ಗ್ಯಾಮೆಟ್ಟು ಇದ್ರ ಜೊತೆ ಯಾವ ಥರ ಫ್ಯೂಸ್ ಆಗೋಕ್ಕೆ 50% ಚಾನ್ಸ್ ಇದೆಯೋ ಇದ್ರ ಜೊತೆ ಫ್ಯೂಸ್ ಆಗೋಕ್ಕೂ 50% ಚಾನ್ಸ್ ಇರುತ್ತೆ. ಇದು ಇದ್ರ ಜೊತೆ ಫ್ಯೂಸ್ ಆದರೆ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ಇದು ಇದ್ರ ಜೊತೆ ಫ್ಯೂಸ್ ಆದರೆ capital T small t. Only one genotype is observed, that is capital T small t. So result ಏನು? capital T small t ಬಂದರೆ
ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಬಂದರೆ ಕ್ಯಾಪಿಟಲ್ ಟಿ ಡಾಮಿನೆಂಟ್ ಜೀನ್ ಅಲ್ವಾ, ಸೊ ಕ್ಯಾಪಿಟಲ್ ಟಿ ಎಕ್ಸ್ಪ್ರೆಸ್ ಆಗುತ್ತೆ, ಸ್ಮಾಲ್ ಟಿ ಎಕ್ಸ್ಪ್ರೆಸ್ ಆಗಲ್ಲ. ಕ್ಯಾಪಿಟಲ್ ಟಿ ಎಕ್ಸ್ಪ್ರೆಸ್ ಆದರೆ ಯಾವ ಒಂದು ಫಿನೋಟೈಪ್ ಬರುತ್ತೆ, ಟಾಲ್ ಬರುತ್ತೆ. ನೋಡಿ ಇಲ್ಲಿ ಡಾಮಿನೆಂಟ್ ಜೀನು ಒಂದೇ ಒಂದು ಕಾಪಿನಲ್ಲಿ ಇದ್ರೂ ಎಕ್ಸ್ಪ್ರೆಸ್ ಆಗ್ತಾ ಇದೆ. ಈ ರೆಸೆಸಿವ್ ಜೀನನ್ನು ಸಪ್ರೆಸ್ ಮಾಡಿ, ಬಟ್ ರೆಸೆಸಿವ್ ಜೀನ್ ಎಕ್ಸ್ಪ್ರೆಸ್ ಆಗಬೇಕು ಅಂದ್ರೆ ಅದು 2 ಕಾಪಿನಲ್ಲಿ ಇರಲೇಬೇಕು. ಬಟ್ ಇಲ್ಲಿ ಡಾಮಿನೆಂಟ್ ಜೀನ್ 2 ಕಾಪಿನಲ್ಲಿ ಇದೆ, ಬಟ್ ಇಲ್ಲಿ 1 ಕಾಪಿನಲ್ಲಿ ಇದ್ರೂ ಎಕ್ಸ್ಪ್ರೆಸ್ ಆಗ್ತಾ ಇದೆ. ನಾನು ಮಾನೋ ಹೈಬ್ರಿಡ್ ಕ್ರಾಸ್ ಮಾಡ್ಬೇಕಾದ್ರೆ ಅನಾಲಿಸಿಸ್ ಹೇಳ್ಬೇಕಾದ್ರೆ ಈ ಒಂದು ಟಾಪಿಕ್ನ ಹೇಳಿದ್ದೀನಿ. ಈಗ ರಿಸಲ್ಟ್ ಏನಾಯಿತು, ಆಲ್ ಪ್ಲಾಂಟ್ಸ್ ಆರ್ ಟಾಲ್, ಆಲ್ ಪ್ಲಾಂಟ್ಸ್ ಆರ್ ಟಾಲ್. ಸೊ ಇವಾಗ ಇಲ್ಲಿ ಬಂದಿದೆ ಗ್ಯಾಮೆಟ್ಸ್ ಬರ್ತೀನಿ. ಸೊ ರೈಟ್ ಡೌನ್ ಪನೆಟ್ ಸ್ಕ್ವೇರ್, see Punnett square here, see capital T small t, ಇದೊಂದು ಪ್ಲಾಂಟ್ ಗ್ಯಾಮೆಟ್ capital T small t, so female male. ಈ ಗ್ಯಾಮೆಟ್ ಇದ್ರ ಜೊತೆ ಫ್ಯೂಸ್ ಆದ್ರೆ ಏನು ಬಂತು, capital T small t. ಅದೇ ಈ ಗ್ಯಾಮೆಟ್ ಇದ್ರ ಜೊತೆ ಫ್ಯೂಸ್ ಆದ್ರೆ ಏನು ಬಂತು, capital T small t. ಇದು ಇದ್ರ ಜೊತೆ ಫ್ಯೂಸ್ ಆದ್ರೆ small t small t, ಇದು ಇದ್ರ ಜೊತೆ ಫ್ಯೂಸ್ ಆದ್ರೆ small t small t. ಸೊ ಇವಾಗ capital T small t ಇದ್ರೆ ಏನು ಫಿನೋಟೈಪು, ಟಾಲ್. ಇಲ್ಲೇನು ಟಾಲ್, ಇಲ್ಲಿ ಡ್ವಾರ್ಫ್, ಇಲ್ಲೂ ಸಹ ಏನು ಬರುತ್ತೆ, ಡ್ವಾರ್ಫ್. ಈ ಕ್ರಾಸ್ ರಿಸಲ್ಟ್ ಏನು, ಆಫ್ ದಿ ಪ್ಲಾಂಟ್ಸ್ ಆರ್ ಟಾಲ್ and the remaining half of the plants are dwarf. So half of the plants are tall and the remaining half of the plants are dwarf. Tallest ಬರುತ್ತೆ 2, dwarfest ಬರುತ್ತೆ 2. That is 2:2. Can be written as 1:1. That is monohybrid test cross ratio. ಈ ಕಡೆ ರೇಷಿಯೋ ಬರಲ್ಲ, ನಾನು ಹೇಳಿದೆ. See 1:1 is the monohybrid test cross ratio. ಈಗ ರಿಸಲ್ಟ್ ನ ನೋಡಿ, write down interpretation. That is what's your prediction. ಏನು ಅನಾಲಿಸಿಸ್ ಮಾಡ್ತೀವಿ ನಾವು, ಹೋಮೋಸೈಗಸ್ ಅಲ್ಲಿ ಇದೆಯಾ ಅಥವಾ ಹೆಟ್ರೋಸೈಗಸ್ ಅಲ್ಲಿ ಇದೆಯಾ, ಅನ್ನೋನ್ ಜಿನೋಟೈಪ್ ಏನು ಅಂತ ಇಂಟರ್ಪ್ರಿಟೇಷನ್ ಅಲ್ಲಿ ಬರೀಬೇಕು. ಸೊ ಇಫ್ ಆಲ್ ದ ಪ್ಲಾಂಟ್ಸ್ ಆರ್ ಫೌಂಡ್ ಟು ಬಿ ಟಾಲ್, then the unknown genotype was in which condition, homozygous condition. ನೆನ್ನೆ ಹೇಳಿದ್ದೆ ಅಲ್ವಾ, ಟಾಲ್ ಪ್ಲಾಂಟ್ಸ್ ಅನ್ನೆಲ್ಲ ತಗೊಂಡ್ಬಂದು ಡ್ವಾರ್ಫ್ ಪ್ಲಾಂಟ್ ಜೊತೆ ಕ್ರಾಸ್ ಮಾಡಬೇಕು. ಅದೇನಾದರೂ ಎಲ್ಲ ಪ್ಲಾಂಟ್ಸು ಫಸ್ಟ್ ಜನ್ರೇಷನಲ್ಲಿ ಎಲ್ಲ ಪ್ಲಾಂಟ್ಸು ಟಾಲ್ ಬಂದರೆ, ಆ ಟಾಲ್ ಪ್ಲಾಂಟ್ ತಗೊಂಡಿದ್ದೀವಲ್ಲ ನಾವು ಪೇರೆಂಟ್ಸಲ್ಲಿ, ಅದು ಹೋಮೋಸೈಗಸ್ ಕಂಡೀಷನಲ್ಲಿ ಇದೆ. ಹಾಫ್ ಆಫ್ ದಿ ಪ್ಲಾಂಟ್ಸ್ ಟಾಲ್ ಬಂದು ಹಾಫ್ ಆಫ್ ದಿ ಪ್ಲಾಂಟ್ಸ್ ಡ್ವಾರ್ಫ್ ಬಂದರೆ, ನಾವು ತಗೊಂಡಂತಹ ಟಾಲ್ ಪ್ಲಾಂಟಿನ ಜಿನೋಟೈಪು ಹೆಟ್ರೋಸೈಗಸ್ ಕಂಡೀಷನಲ್ಲಿ ಇದೆ ಅಂತ ಗೊತ್ತಾಗುತ್ತೆ. ಸೊ ಇಲ್ಲಿ ಏನಾಗುತ್ತೆ ಇಂಟರ್ಪ್ರಿಟೇಷನು, ಇಫ್ ಆಲ್ ದ ಪ್ಲಾಂಟ್ಸ್ ಆರ್ ಫೌಂಡ್ ಟು ಬಿ ಟಾಲ್, ದೆನ್ ದ ಅನ್ನೋನ್ ಜಿನೋಟೈಪ್ ವಾಸ್ ಇನ್ ವಿಚ್ ಕಂಡೀಷನ್, homozygous condition. So interpretation, homozygous tall. ಸೊ ಅನ್ನೋನ್ ಜಿನೋಟೈಪ್ ಯಾವ ಕಂಡೀಷನ್ ಅಲ್ಲಿ ಇದೆ, ಹೋಮೋಸೈಗಸ್ ಕಂಡೀಷನ್ ಅಲ್ಲಿ ಇದೆ, ಹೋಮೋಸೈಗಸ್ ಡಾಮಿನೆಂಟ್ ಅಂತ ಹೇಳಿ. ಇಫ್ ಹಾಫ್ ಆಫ್ ದಿ ಪ್ಲಾಂಟ್ಸ್ ಆರ್ ಟಾಲ್ ಅಂಡ್ ದ ರಿಮೈನಿಂಗ್ ಹಾಫ್ ಆಫ್ ದಿ ಪ್ಲಾಂಟ್ಸ್ ಆರ್ ಡ್ವಾರ್ಫ್, ದೆನ್ ದ ಅನ್ನೋನ್ ಜಿನೋಟೈಪ್ ವಾಸ್ ಇನ್ ವಿಚ್ ಕಂಡೀಷನ್, ಹೆಟ್ರೋಸೈಗಸ್ ಕಂಡೀಷನ್. ಸೊ ಅನ್ನೋನ್ ಜಿನೋಟೈಪ್ ಇಲ್ಲಿ ಯಾವ ಕಂಡೀಷನ್ ಅಲ್ಲಿ ಇದೆ, ಹೆಟಿರೋಸೈಗಸ್ ಕಂಡೀಷನ್ ಅಲ್ಲಿ ಇದೆ. ಈಗ ಎರಡು ಡಾಮಿನೆಂಟು, ಇದು ಡಾಮಿನೆಂಟ್ ಫಿನೋಟೈಪ್ ಯಾವುದು, ಟಾಲ್. ಡಾಮಿನೆಂಟ್ ಫಿನೋಟೈಪ್ ಇರುವಂತಹ ಪ್ಲಾಂಟ್ಸ್ ಅನ್ನೇನೆ ಹೋಮೋಸೈಗಸ್ ರೆಸೆಸಿವ್ ಪೇರೆಂಟ್ ಜೊತೆ ಕ್ರಾಸ್ ಮಾಡ್ತಾ ಇರೋದು. ಡಾಮಿನೆಂಟ್ ಫಿನೋಟೈಪ್ ಇದೆ, ಬಟ್ ಜಿನೋಟೈಪ್ ಗೊತ್ತಿರಲಿಲ್ಲ, ಇವಾಗ ಗೊತ್ತಾಯ್ತು. ಎಲ್ಲ ಪ್ಲಾಂಟ್ಸು ಟಾಲ್ ಬಂದ್ರೆ ಹೋಮೋಸೈಗಸ್ ಕಂಡೀಷನ್ ಅಂತ ಗೊತ್ತಾಯ್ತು, ಅಂದ್ರೆ ಹೋಮೋಸೈಗಸ್ ಡಾಮಿನೆಂಟ್ ಅಂತ ಗೊತ್ತಾಯ್ತು. 1:1 ರೇಷಿಯೋ ಬಂದ್ರೆ, ಟಾಲ್ ಅಂಡ್ ಡ್ವಾರ್ಫ್ ಎರಡೂ ಬಂದ್ರೆ ಅನ್ನೋನ್ ಜಿನೋಟೈಪ್ ಹೆಟ್ರೋಸೈಗಸ್ ಡಾಮಿನೆಂಟ್ ಅಂತ ಗೊತ್ತಾಯ್ತು. ಸೊ ನಾವು ಈ ತರ ಟಾಲ್ ಮತ್ತೆ ಡ್ವಾರ್ಫ್ನ ಎಕ್ಸಾಂಪಲ್ ಆಗಿ ತಗೊಂಡು ಟೆಸ್ಟ್ ಕ್ರಾಸ್ ಅನ್ನ ಬರೀಬಹುದು. ಓಕೆ, so now let us move on to the next topic, that is the principles or laws of inheritance. Principles or you can say laws of inheritance. See, Mendel, on the basis of his observation on monohybrid cross, Mendel proposed two basic rules. Based on his observation on monohybrid cross. Monohybrid cross ಅನ್ನು ಅಬ್ಸರ್ವ್ ಮಾಡಿದ ಮೇಲೆ ಮೆಂಡಲ್ ಎರಡು ಬೇಸಿಕ್ ರೂಲ್ಸ್ ಅನ್ನು ಡಿಸ್ಕವರ್ ಮಾಡ್ತಾರೆ.
and these rules are called principles. These rules are called principles or laws of inheritance. Laws of inheritance. See, Mendel proposed two basic rules on the basis of his observation on monohybrid cross, and these rules are called principles or laws of inheritance. See, the first law is, first law, ಯಾವ ಎರಡು ರೂಲನ್ನು, ಯಾವ ಎರಡು ಪ್ರಿನ್ಸಿಪಲ್ಸನ್ನ ಅಥವಾ ಯಾವ ಎರಡು ಲಾಸನ್ನು ಮೆಂಡಲ್ ಡಿಸ್ಕವರ್ ಮಾಡ್ತಾರೆ. ಸೊ ಅವರು ಮಾನೋಹೈಬ್ರಿಡ್ ಕ್ರಾಸನ್ನು ಅಬ್ಸರ್ವ್ ಮಾಡಿದ್ಮೇಲೆ ಅಂದರೆ ಫಸ್ಟ್ ಲಾ ಯಾವುದು ಅಂದರೆ ಲಾ ಆಫ್ ಡಾಮಿನೆನ್ಸ್. ಲಾ ಆಫ್ ಡಾಮಿನೆನ್ಸ್. ಸೊ ಇವಾಗ ಮೆಂಡಲ್ ಮಾನೋಹೈಬ್ರಿಡ್ ಕ್ರಾಸನ್ನು ಕಂಡಕ್ಟ್ ಮಾಡಿದ್ಮೇಲೆ ಒಂದು ಏನು ಕಾನ್ಸೆಪ್ಟ್ ಹೇಳ್ತಾರೆ ಅಂತ ಅಂದರೆ, ಜೀನ್ಸ್ ಅಂದರೆ ಎಲ್ರಿಗೂ ಗೊತ್ತು, ಜೀನ್ಸ್ ಆರ್ ನಥಿಂಗ್ ಬಟ್ ಯೂನಿಟ್ ಆಫ್ ಹೆರಿಡಿಟಿ ರೆಸ್ಪಾನ್ಸಿಬಲ್ ಫಾರ್ ದ ಟ್ರಾನ್ಸ್ಮಿಷನ್ ಆಫ್ ಕ್ಯಾರೆಕ್ಟರ್ಸ್ ಫ್ರಮ್ ಪೇರೆಂಟ್ಸ್ ಟು ಪ್ರೋಜನಿ. ದಟ್ ಈಸ್ ದ ಡೆಫಿನೇಷನ್ ಆಫ್ ಜೀನ್. ಸೊ ಇಲ್ಲಿ ಸಮಥಿಂಗ್ ದಟ್ ವಾಸ್ ವೆರಿ ಸ್ಟೇಬಲ್, something that was very stable and unchanged and transferred from parents to progeny. ಸೊ ಮೆಂಡಲ್ ಏನು ಹೇಳ್ತಾರೆ, ಮಾನೋಹೈಬ್ರಿಡ್ ಕ್ರಾಸನ್ನು ಕಂಡಕ್ಟ್ ಮಾಡಿ ಸಮಥಿಂಗ್ ದಟ್ ವಾಸ್ ಸ್ಟೇಬಲ್, ತುಂಬ ಸ್ಟೇಬಲ್ ಆಗಿದೆ ಅದು, ಮತ್ತು ಅನ್ಚೇಂಜ್ಡ್, ಅದು ಚೇಂಜ್ ಆಗ್ತಾ ಇಲ್ಲ. ಸಮಥಿಂಗ್ ದಟ್ ವಾಸ್ ಸ್ಟೇಬಲ್ ಆ್ಯಂಡ್ ಅನ್ಚೇಂಜ್ಡ್ ಆ್ಯಂಡ್ ಟ್ರಾನ್ಸ್ಫರ್ಡ್ ಫ್ರಮ್ ಪೇರೆಂಟ್ಸ್ ಟು ಪ್ರೋಜನಿ. ಪೇರೆಂಟ್ಸಿಂದ ಪ್ರೋಜನಿಗೆ ಟ್ರಾನ್ಸ್ಫರ್ ಆಗ್ತಾ ಇದೆ, ತುಂಬಾ ಸ್ಟೇಬಲ್ ಆಗಿದೆ ಮತ್ತು ಅನ್ಚೇಂಜ್ಡ್ ಆಗಿದೆ ಅಂತ ಹೇಳ್ತಾರೆ. ಮೆಂಡಲ್ ಕಾಲ್ಡ್ ಇಟ್ ಆಸ್ ಫ್ಯಾಕ್ಟರ್ಸ್. ಮೆಂಡಲ್ ಅದನ್ನ ಏನಂತ ಕರೆದ್ರು, ಫ್ಯಾಕ್ಟರ್ಸ್ ಅಂತ ಕರೆದ್ರು. ಫ್ಯಾಕ್ಟರ್ಸ್. ಮೆಂಡಲ್ ಕಾಲ್ ಇಟ್ ಆಸ್ factors. Factors are stable and unchanged and transferred from parents to progeny. See, ಏನು ಫ್ಯಾಕ್ಟರ್ಸ್ ಅಂತ ಅಂದರೆ, ಫ್ಯಾಕ್ಟರ್ಸ್ ಆರ್ ನಥಿಂಗ್ ಬಟ್ ನೌ ವಿ ಕಾಲ್ ಇಟ್ ಆಸ್ ಜೀನ್ಸ್. ನಾವು ಇವಾಗ ಏನು ಜೀನ್ಸ್ ಅಂತ ಕರಿತೀವಿ ಅದನ್ನೇನೆ ಫಸ್ಟ್ ಫ್ಯಾಕ್ಟರ್ಸ್ ಅಂತ ಕರೆದ್ರು. ಸೊ ಸಮಥಿಂಗ್ ದಟ್ ವಾಸ್ ಸ್ಟೇಬಲ್ ಆ್ಯಂಡ್ ಅನ್ಚೇಂಜ್ಡ್, ಸ್ಟೇಬಲ್ ಆಗಿದ್ರೆ ತಾನೇ ಒಂದು ಜನ್ರೇಷನಿಂದ ನೆಕ್ಸ್ಟ್ ಜನ್ರೇಷನ್ಗೆ ಪಾಸ್ ಆಗೋಕ್ಕೆ ಸಾಧ್ಯ. ಆ್ಯಂಡ್ transferred from parents to progeny. Mendel call it as factors. Now we call it as genes. ಅದನ್ನ ಏನಂತ ಕರಿತಾ ಇದೀವಿ ಇವಾಗ, ಜೀನ್ಸ್ ಅಂತ ಕರಿತಾ ಇದೀವಿ. ಆದರೆ ಫಸ್ಟ್ ಅದನ್ನ ಏನಂತ ಕರೆದ್ರು, ಫ್ಯಾಕ್ಟರ್ಸ್ ಅಂತ ಕರೆದ್ರು. ಸೊ ಈಗ ಲಾ ಆಫ್ ಡಾಮಿನೆನ್ಸ್ ಏನು ಹೇಳುತ್ತೆ ಅಂತ ನೋಡೋಣ. ಸಿ 3 ಪಾಯಿಂಟ್ಸ್ ಅನ್ನ ಹೇಳುತ್ತೆ ಲಾ ಆಫ್ ಡಾಮಿನೆನ್ಸ್. ದ ಫಸ್ಟ್ ಒನ್, ಕ್ಯಾರೆಕ್ಟರ್ಸ್ ಆರ್ ಕಂಟ್ರೋಲ್ಡ್ by discrete units called factors. Characters are controlled by discrete units called factors, separate units called factors. ಅಂದ್ರೆ ಕ್ಯಾರೆಕ್ಟರ್ಸ್ನ ಕಂಟ್ರೋಲ್ ಮಾಡ್ತಿರೋದು ಯಾವುದು, ಫ್ಯಾಕ್ಟರ್ಸ್. ಫ್ಯಾಕ್ಟರ್ಸ್ ಆರ್ ನಥಿಂಗ್ ಬಟ್ ಜೀನ್ಸ್. ಜೀನ್ಸ್ ಕಂಟೈನ್ಸ್ ದ ಇನ್ಫಾರ್ಮೇಷನ್ ದಟ್ ಈಸ್ ರಿಕ್ವೈರ್ಡ್ ಫಾರ್ ದ ಎಕ್ಸ್ಪ್ರೆಷನ್ ಆಫ್ ಎ ಪರ್ಟಿಕ್ಯುಲರ್ ಫಿನೋಟೈಪ್. ಒಂದು ಪರ್ಟಿಕ್ಯುಲರ್ ಫಿನೋಟೈಪ್ ಎಕ್ಸ್ಪ್ರೆಸ್ ಆಗಬೇಕು ಅಂದರೆ ಅದಕ್ಕೆ ಬೇಕಾದಂಥ ಇನ್ಫಾರ್ಮೇಷನ್ ಎಲ್ಲಿರುತ್ತೆ, ಫ್ಯಾಕ್ಟರ್ಸಲ್ಲಿರುತ್ತೆ ಅಥವಾ ಜೀನ್ಸಲ್ಲಿರುತ್ತೆ. ಸೊ ಹಾಗಾಗಿ ಏನಂತ ಹೇಳುತ್ತೆ ಲಾ ಆಫ್ ಡಾಮಿನೆನ್ಸ್ ಫಸ್ಟ್ ಪಾಯಿಂಟಲ್ಲಿ, ದ ಕ್ಯಾರೆಕ್ಟರ್ಸ್ ಆರ್ ಕಂಟ್ರೋಲ್ಡ್ ಬೈ ಡಿಸ್ಕ್ರೀಟ್ ಯೂನಿಟ್ಸ್ ಕಾಲ್ಡ್ ಫ್ಯಾಕ್ಟರ್ಸ್ ಅಂತ ಹೇಳುತ್ತೆ. ಆ್ಯಂಡ್ ನಿಮಗೆ ಗೊತ್ತಿರೋ ಹಾಗೆ ಫ್ಯಾಕ್ಟರ್ಸ್ ಅಥವಾ ಜೀನ್ಸ್ ಅಕರ್ಸ್ ಇನ್ ಪೇರ್ಸ್. ಸೊ ದ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳುತ್ತೆ, ಫ್ಯಾಕ್ಟರ್ಸ್ ಅಕರ್ಸ್ ಇನ್ ಪೇರ್ಸ್ ಅಂತ ಹೇಳುತ್ತೆ. ಪೇರ್ಸಲ್ಲಿ ಇರುತ್ತೆ ಫ್ಯಾಕ್ಟರ್ಸ್ ಅಂತ ಹೇಳುತ್ತೆ. ಸೊ ನೆಕ್ಸ್ಟ್ ಪಾಯಿಂಟಲ್ಲಿ ಇನ್ a dissimilar pair, in a dissimilar pair of factors, andre in a dissimilar pair of genes, one member of the pair, one member of the pair dominates, that is dominant gene over, see, in a
dissimilar pair of factors, one member of the pair dominates over the other. Dominates over the other, that is recessive gene. ಅಂದ್ರೆ ನೋಡಿ ಇಲ್ಲಿ dissimilar pair of factors ಅಂದ್ರೆ ಇದು ಕ್ಯಾಪಿಟಲ್ ಟಿ ಸ್ಮಾಲ್ ಟಿ dissimilar pair of factors. Dissimilar pair of factors ಇದ್ದಾಗ ಏನಾಗುತ್ತೆ, one member of the pair ಅಂದ್ರೆ ಇದು ಕ್ಯಾಪಿಟಲ್ ಟಿ one member of the pair dominates over the other. ಇದು ಡಾಮಿನೇಟ್ ಆಗುತ್ತೆ, ಇದು ರೆಸೆಸಿವ್ ಆಗುತ್ತೆ. ಇನ್ ಎ ಡಿಸಿಮಿಲರ್ pair of factors, one gene dominates over the other, and capital T is called dominant gene that will suppress the expression of recessive gene, and the small t is called recessive gene. Recessive gene fails to express in the presence of dominant gene. So dissimilar pair of factors ಇದ್ದಾಗ ಒಂದು ಜೀನು ಇನ್ನೊಂದು ಜೀನನ್ನು ಡಾಮಿನೇಟ್ ಮಾಡುತ್ತೆ. ಆಗ ಒಂದು ಜೀನ್ ಡಾಮಿನೆಂಟ್ ಜೀನ್ ಆಗುತ್ತೆ, ಇನ್ನೊಂದು ಜೀನು ರೆಸೆಸಿವ್ ಜೀನ್ ಆಗುತ್ತೆ ಅಂತ ಹೇಳ್ತಾರೆ. ಈ ಒಂದು 3 ಪಾಯಿಂಟ್ಸ್ ಅನ್ನ ಲಾ ಆಫ್ ಡಾಮಿನೆನ್ಸ್ ಅಲ್ಲಿ ಹೇಳ್ತಾರೆ. ಈ ಲಾ ಆಫ್ ಡಾಮಿನೆನ್ಸ್ ಇದರಲ್ಲಿ ಈ 3 ಪಾಯಿಂಟ್ಸ್ ನ ಹೇಳ್ತಾ ಇರೋದು ಆನ್ ದ ಬೇಸಿಸ್ ಆಫ್ ಹಿಸ್ ಅಬ್ಸರ್ವೇಷನ್ ಆನ್ monohybrid cross. The first one is the characters are controlled by discrete units called factors. Factors are nothing but genes. Factors occurs in pairs. In a dissimilar pair of factors, one member of the pair dominates over the other. That is the dominant gene and recessive gene. And the second law, actually the Mendel proposed 2 basic rules, and they are called principles or laws of inheritance. The first law is called law of dominance, and the second one is law of segregation. Law of segregation. See, law of segregation, monohybrid cross is also known as law of segregation. ಏನು ಹೇಳ್ತೀವಿ law of segregation ಅಂತ ಅಂದ್ರೆ, alleles do not show any blending, ಅಂದ್ರೆ ಮಿಕ್ಸ್ ಆಗೋದಿಲ್ಲ. alleles do not show any blending, so that's why none of the intermediate trait was observed in monohybrid cross. ಯಾವುದೇ ಥರದ ಇಂಟರ್ಮೀಡಿಯೇಟ್ ರೇಟ್ ಬರ್ತಾ ಇಲ್ಲ, ಆವರೇಜ್ ರೇಟ್ ಬರ್ತಾ ಇಲ್ಲ. ಇದರ ಟಾಲ್ ಬರುತ್ತೆ F1 ಅಲ್ಲಿ, F2 ನಲ್ಲಿ ಟಾಲು ಬರುತ್ತೆ, ಡ್ವಾರ್ಫು ಬರುತ್ತೆ. ಆಸ್ ಸಚ್ ಕ್ಯಾರೆಕ್ಟರ್ಸು ರಿಕವರ್ ಆಗ್ತಾ ಇದೆ F2 ಜನರೇಷನ್ ಅಲ್ಲಿ. ಸೊ ಯಾಕೆ ಅಂತ ಅಂದ್ರೆ ಅಲೀಲ್ಸ್ ಏನಾಗ್ತಾ ಮಿಕ್ಸ್ ಆಗ್ತಾ ಇದೆ. ಬ್ಲೆಂಡಿಂಗ್ ಇನ್ ದ ಸೆನ್ಸ್ ಅಲೀಲ್ಸ್ ಡು ನಾಟ್ ಶೋ ಎನಿ ಮಿಕ್ಸಿಂಗ್, ಆರ್ ಯು ಕ್ಯಾನ್ ಸೇ ಬ್ಲೆಂಡಿಂಗ್. ಅಲೀಲ್ಸ್ ಡು ನಾಟ್ ಶೋ ಎನಿ ಬ್ಲೆಂಡಿಂಗ್, so that both the characters recovered as such in F2 generation. ಹೆಂಗಿತ್ತು ಹಂಗೆ ಕ್ಯಾರೆಕ್ಟರ್ಸ್ ಏನಾಯ್ತು, ರಿಕವರ್ ಆಯಿತು. ಯಾವ ಜನರೇಷನ್ ಅಲ್ಲಿ? F2 ಜನರೇಷನ್ ಅಲ್ಲಿ. ಅಂಡ್ one of the parental trait was missing in F1, that is recessive character F1 ಅಲ್ಲಿ ಬರೋದಿಲ್ಲ. one of the parental trait was missing in F1 generation. ಇವಾಗ ನೋಡಿ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಕ್ರಾಸ್ಡ್ ವಿತ್ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಎರಡು ಮಿಕ್ಸ್ ಆಗೋದಿಲ್ಲ. ಈ ಎರಡು ಅಲ್ಲಿಗೆ ಏನಾದರೂ ಮಿಕ್ಸ್ ಆಗಿದ್ರೆ ಅದ್ರ ಎಕ್ಸ್ಪ್ರೆಷನ್ ಮಿಕ್ಸ್ ಆಗ್ತಾ ಇತ್ತು. ಅವಾಗ ಇಂಟರ್ಮೀಡಿಯೇಟ್ ಅಂದ್ರೆ ಆವರೇಜ್ ಹೈಟ್ ಬರ್ತಾ ಇತ್ತು. ಈ ಎರಡಲ್ಲಿನೂ ಮಿಕ್ಸ್ ಆಗ್ತಾ ಇಲ್ಲ ಅನ್ನೋದೇ monohybrid cross ಕಾನ್ಸೆಪ್ಟ್ ನಾನು ಹೇಳಿದ್ದೀನಿ. ಈಗ ನೆಕ್ಸ್ಟ್ ಪಾಯಿಂಟ್ ನಾವು ಏನು ಬರೀಬೇಕು ನೆಕ್ಸ್ಟ್ ಸೆಂಟೆನ್ಸ್ ಅಲ್ಲಿ ಅಂತ ಅಂದ್ರೆ, ಪೇರೆಂಟ್ಸ್ ಅಲ್ಲಿ ಎಷ್ಟು ಅಲೀಲ್ ಇದೆ? 2 ಅಲೀಲ್ ಇದೆ. ಪೇರೆಂಟ್ ಕಂಟೈನ್ಸ್ ಪೇರ್ ಆಫ್ ಅಲೀಲ್ಸ್ ಡ್ಯೂರಿಂಗ್ ಗ್ಯಾಮೆಟ್ ಫಾರ್ಮೇಷನ್, ಅಂಡ್ ದೀಸ್ ಅಲೀಲಿಕ್ ಪೇರ್ ಸಪರೇಟ್ ಆರ್ ಸೆಗ್ರಿಗೇಟೆಡ್ ಫ್ರಮ್ ಈಚ್ ಅದರ್. ಸಪರೇಟ್ ಆಗುತ್ತಲ್ವಾ, 50% ಆಫ್ ದ ಗ್ಯಾಮೆಟಿಗೆ ಕ್ಯಾಪಿಟಲ್ ಟಿ ಹೋಗುತ್ತೆ, ರಿಮೈನಿಂಗ್ 50% ಆಫ್ ದ ಗ್ಯಾಮೆಟಿಗೆ ಸ್ಮಾಲ್ ಟಿ ಹೋಗುತ್ತೆ. ಸೊ ಹಾಗಾಗಿ ಏನಂತ ಹೇಳ್ಬೋದು, ಪೇರೆಂಟ್ಸ್ ಕಂಟೈನ್ಸ್ pair of alleles. Parents contains pair of alleles during gamete formation. ಈ ಗ್ಯಾಮೆಟ್ ಫಾರ್ಮೇಷನ್ ಪ್ರೊಸೀಡ್ ಆದಾಗ ಏನಾಗುತ್ತೆ, ಸಪ್ರೇಟ್ ಆಗುತ್ತಲ್ವಾ ಅಲಿಲಿಕ್ ಪೇರು. ಪೇರೆಂಟ್ ಕಂಟೈನ್ಸ್ ಪೇರ್ ಆಫ್ alleles ಡ್ಯೂರಿಂಗ್ ಗ್ಯಾಮೆಟ್ ಫಾರ್ಮೇಷನ್, ಅಂಡ್ ಅಲಿಲಿಕ್ ಪೇರ್ segregated from each other
ಅಲಿಲಿಕ್ ಪೇರ್ ಏನಾಯಿತು ಸೆಗ್ರಿಗೇಟ್ ಆಯಿತು ಅಥವಾ ಸಪ್ರೇಟ್ ಆಯಿತು. ಅಲಿಲಿಕ್ ಪೇರ್ ಸೆಗ್ರಿಗೇಟೆಡ್ ಫ್ರಮ್ ಈಚ್ ಅದರ್ and gamete receives how many allele? Only one allele, and only one allele received by a gamete, and only one allele received by a gamete. ಈಗ ಇದು heterozygous parent. Heterozygous parent produces two kinds of gametes. Okay. Homozygous parents produces capital T ಅಥವಾ small t ಇದ್ರೆ ಎಲ್ಲಾ ಗ್ಯಾಮೆಟ್ಸ್ ಅಲ್ಲೂ ಕ್ಯಾಪಿಟಲ್ ಟಿ ಇರುತ್ತೆ ಅಥವಾ ಇಲ್ಲಿ ಎಲ್ಲಾ ಗ್ಯಾಮೆಟ್ಸ್ ಅಲ್ಲೂ ಸ್ಮಾಲ್ ಟಿ ಇರುತ್ತೆ. ಅಂದ್ರೆ homozygous parent produces similar kind of gametes. See, homozygous parent produces similar kind of gametes, whereas heterozygous parent produces heterozygous parent ಎಷ್ಟು ತರಹದ ಗ್ಯಾಮೆಟ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ? ಟೂ ಕೈಂಡ್ಸ್ ಆಫ್ ಗ್ಯಾಮೆಟ್ಸ್. ನೋಡಿ, ಇದು ಲಾ ಆಫ್ ಸೆಗ್ರಿಗೇಷನ್ ಅಲ್ಲಿ ಸ್ಟೇಟ್ಮೆಂಟ್ ಬರುತ್ತೆ. ಮಾನೋ ಹೈಬ್ರಿಡ್ ಕ್ರಾಸ್ ಮಾಡಿದಾಗಲೇ ಹೇಳಿದ್ದೀನಿ, ಲಾ ಆಫ್ ಸೆಗ್ರಿಗೇಷನ್ ಅಂತ ಸಪ್ರೇಟ್ ಆಗಿ ಕೇಳಿದ್ರೆ ಇಷ್ಟು ಬರೀಬೇಕಾಗುತ್ತೆ. ಏನು ಹೇಳುತ್ತೆ ಈ ಲಾ ಆಫ್ ಸೆಗ್ರಿಗೇಷನ್ ಅನ್ನ? ಮಾನೋ ಹೈಬ್ರಿಡ್ ಕ್ರಾಸ್ ಅನ್ನು ಅಬ್ಸರ್ವ್ ಮಾಡಿದ್ಮೇಲೆ ಹೇಳಿರುವಂಥದ್ದು. ಹಾಗಾಗಿ ಮಾನೋ ಹೈಬ್ರಿಡ್ ಕ್ರಾಸ್ ನ ಲಾ ಆಫ್ ಸೆಗ್ರಿಗೇಷನ್ ಅಂತಾನೆ ಹೇಳ್ತೀವಿ. ಇಲ್ಲಿ ಏನೇನು ಸೆಂಟೆನ್ಸ್ ಇದೆ ಅದು ಪ್ರತಿಯೊಂದಕ್ಕೂ ಒಂದೊಂದು ಮೀನಿಂಗ್ ಇದೆ. ಸೊ ಅದು ಮಾನೋ ಹೈಬ್ರಿಡ್ ಕ್ರಾಸ್ ಅನ್ನ ನೋಡಿ ಹೇಳಿರುವಂಥದ್ದು. ಆ ಮೀನಿಂಗ್ ಅನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಅಲೀಲ್ಸ್ ಡು ನಾಟ್ ಶೋ ಎನಿ ಬ್ಲೆಂಡಿಂಗ್, ಬೋತ್ ದ ಕ್ಯಾರೆಕ್ಟರ್ಸ್ ಆರ್ ರಿಕವರ್ಡ್ ಆಸ್ ಸಚ್ ಇನ್ F2 ಜನರೇಷನ್. ಸೊ ಯಾವುದೇ ಥರದ ಇಂಟರ್ಮೀಡಿಯೇಟ್ ಟ್ರೇಟ್ ಬರ್ತಾ ಇಲ್ಲ. ಬೋತ್ ದ ಕ್ಯಾರೆಕ್ಟರ್ಸ್ ಆರ್ ರಿಕವರ್ಡ್ ಆಸ್ ಸಚ್ in F2 generation. Actually, one of the parental trait was missing in F1 generation. Parents contains how many alleles? Two alleles during gamete formation, and this allelic pair segregated from each other, and gamete receives only one allele. Homozygous parent always produces similar kinds of gametes, whereas heterozygous parents produces two kinds of gametes. See, this is the statement, that is law of segregation. The first law is called law of dominance and the second law is called law of segregation, and these two laws of inheritance are proposed by Mendel on the basis of his observation on monohybrid cross. Okay, thank you.